ಹಾನಗಲ್ ಪಟ್ಟಣದ ಗ್ರಾಮ ದೇವತೆ ಶ್ರೀ ದ್ಯಾಮವ್ವ ದೇವಸ್ಥಾನದ ದೇವಿಯ ಪುನರ್ ಪ್ರತಿಷ್ಠಾಪನೆ, ಕಳಸಾರೋಹಣ ಹಾಗೂ ದೇವಿಗೆ ಉಡಿ ತುಂಬುವ ಕಾರ್ಯಕ್ರಮವನ್ನ ಊರಿನ ಗ್ರಾಮಸ್ಥರು, ಮುಖಂಡರು, ಭಕ್ತಾದಿಗಳೊಂದಿಗೆ ಚರ್ಚಿಸಿ ಇದೇ ಬರುವ ಆಗಸ್ಟ್ ತಿಂಗಳಲ್ಲಿ ಈ ಎಲ್ಲಾ ದೇವತಾ ಕಾರ್ಯವನ್ನ ಮಾಡುವುದಾಗಿ ಕಮಿಟಿ ಸದಸ್ಯರಾದ ರಾಜಣ್ಣ ಗೌಳಿಯವರು ತಿಳಿಸಿದ್ರು. ವರದಿ ಮಯೂರ್ ರಾಯ್ಕರ್, ಹಾನಗಲ್, ಶ್ರೀ ಟಿವಿ ನ್ಯೂಸ್. ಈ ಪ್ರತಿಷ್ಠಾಪನಾ ಕಾರ್ಯ ಈಗ ಶ್ರಾವಣ ಮಾಸದಲ್ಲಿ ಮಾಡಬೇಕು ಮತ್ತು ಪ್ರತಿಷ್ಠಾಪನಾ ಕಾರ್ಯಗಳನ್ನು ಆಗಬೇಕಂತ ಈಗಾಗಲೇ ನಾವು ಟ್ರಸ್ಟ್ ಸಮಿತಿಯ ಅಧ್ಯಕ್ಷರು, ಪದಾಧಿಕಾರಿಗಳು ಎಲ್ಲರೂ ನಾವು ನಿರ್ಣಯಿಸಿರೋದ್ರಿಂದ ಇನ್ನೊಮ್ಮೆ ಸಾರ್ವಜನಿಕ ಸಭೆ ಅಂದರೆ ಭಕ್ತರ ಸಭೆಯನ್ನು ಕರೆದು ಅಂತಿಮವಾಗಿ ಇವತ್ತೇನು ಗುರುಗಳು ಶಂಕರಾಚಾರ್ಯರೇನು ಬಂದು ನಮ್ಗೆ ಇವತ್ತು ಅದರ ಮಾರ್ಗದರ್ಶನ ಕೊಡ್ತಾರೆ. ಈ ದೇವಿಯನ್ನು ಸ್ಥಳಾಂತರಿಸುವುದು ಮತ್ತು ಪುನಃ ಪ್ರತಿಷ್ಠಾಪನಾ ಮಾಡೋ ಕೆಲಸ ಎಲ್ಲನೂ ಸಹಿತ ಅವ್ರೇನು ಕೊಟ್ಟಂಥ ದಿನಾಂಕಗಳನ್ನು ನೋಡಿ ಮತ್ತು ಭಕ್ತರ ಸಭೆಯನ್ನು ಕರೆದು ನಾವು ನಿರ್ಣಯ ತಗೊಂಡು ಯಾವುದೇ ಕಾರಣಕ್ಕೂ ಆಗಸ್ಟ್ ತಿಂಗಳ ಶ್ರಾವಣ ಮಾಸದಲ್ಲಿ ದೇವಿ ಪ್ರತಿಷ್ಠಾಪನಾ ಕಾರ್ಯ ಮತ್ತು ದೇವಸ್ಥಾನದ ಉದ್ಘಾಟನಾ ಕಾರ್ಯ ಆಗಸ್ಟ್ ತಿಂಗಳಲ್ಲಿ ಪ್ರಾರಂಭವಾಗುವಂಥ ಕಾಮಗಾರಿಗಳು ಅಗದಿ ತುರ್ತಾಗಿ ನಡೀತಾ ಇದ್ದಾವೆ. ಇನ್ನು ಕೆಲವೊಂದು ಸಣ್ಣ ಪುಟ್ಟ ಕೆಲಸಗಳು ಪೂರ್ಣ ಹಂತದಲ್ಲಿ ಇದೆ. ಆದಷ್ಟು ಬೇಗ ಅವೆಲ್ಲ ಕೆಲಸಗಳನ್ನು ಪೂರ್ಣಗೊಳಿಸಿ ದೇವತಾ ಕಾರ್ಯಗಳನ್ನು ಸಹಿತ ಪ್ರಾರಂಭ ಇನ್ನು ಅಧಿಕ ಮಾಸ ಮುಗಿದ ತಕ್ಷಣ ಎಲ್ಲ ಪ್ರಾರಂಭ ಆಗ್ತದೆ. ಟ್ರಸ್ಟ್ ಕಮಿಟಿಯ ಮನವಿ ಮೇರೆಗೆ ಏನು ದೇವತಾ ಕಾರ್ಯ ಪ್ರಾರಂಭ ಆಗಬೇಕು ಆ ಹಂತದ ಮೊದಲನೇ ಹಂತ ಅವರ ಒಂದು ಮಾರ್ಗದರ್ಶನದಲ್ಲಿ ಅವರ ಒಂದು ಏನು ನಿರ್ದೇಶನ ಕೊಡ್ತಾರೆ ಮತ್ತು ದೇವಿ ಏನು ನಮಗೆ ದಾರಿ ತೋರಿಸ್ತಾಳೆ. ಮುಂದಿನ ದಿನಮಾನಗಳಲ್ಲಿ ದೇವಿಯನ್ನು ಸ್ಥಳಾಂತರಿಸುವುದಾಗಲಿ ಮತ್ತು ಆ ಸ್ಥಳಾಂತರದ ಸಮಯದಲ್ಲಿ ಅವೇನು ದೇವತಾ ಕಾರ್ಯಗಳನ್ನು ನಾವು ಕೈಗೊಳ್ಳಬೇಕು. ದೇವಸ್ಥಾನ ಟ್ರಸ್ಟ್ ಸಮಿತಿ ವತಿಯಿಂದ ಮತ್ತು ಊರ ಭಕ್ತರ ವತಿಯಿಂದ ಅವೆಲ್ಲ ಕಾರ್ಯಗಳು ಸುಗಮವಾಗಿ ಆಗಿ ಮತ್ತು ಮುಂದಿನ ದಿನಮಾನಗಳಲ್ಲಿ ನೂತನ ದೇವಸ್ಥಾನದಲ್ಲಿ ದೇವಿ ಪ್ರತಿಷ್ಠಾಪಿಸ ಕಾರ್ಯ ಏನಿದೆ ಅವೆಲ್ಲನೂ ಸಹಿತ ನಮ್ಮ ಗುರುಗಳಾದಂಥ ಶಂಕರಾಚಾರ್ಯರ ಮಾರ್ಗದರ್ಶನದಲ್ಲಿ ಅವರ ಹಿರಿತನದಲ್ಲಿ ನಾವೆಲ್ಲರೂ ನಡೆಕೊಳ್ಳೋಣ ಮತ್ತು ಸುಸೂತ್ರವಾಗಿ ಎಲ್ಲ ರೀತಿಯಿಂದನೂ ಈ ದೇವತಾ ಕಾರ್ಯಗಳು ಆಗಲಿ ಅಂತ ನಾವೆಲ್ಲ ಬಯಸಿ ಇವತ್ತಿನ ದಿನ ನಮ್ಮೆಲ್ಲರ ಮನೆ ಮೇಲಿಗೆ ಬಂದು ಇವತ್ತು ನಮ್ಮ ಮೊದಲನೇ ಹಂತ ಇವತ್ತು. ಯಾಕಂದರೆ ಈ ಅಧಿಕ ಮಾಸ ಮುಗಿದ ಮೇಲೆ ದೇವಿಯನ್ನು ಇದನ್ನು ಸ್ಥಳಾಂತರಿಸಿ ಈ ಬಾಕಿ ಉಳಿದಂಥ ಆವರಣದ ಕೆಲಸ ಪೂರ್ಣಗೊಳ್ಳಬೇಕು ಮತ್ತು ಏನು ಭಾಳಷ್ಟು ಕೆಲಸ ಕಾರ್ಯಗಳು ಅದಾವ ಅವೆಲ್ಲ ಸುಗಮವಾಗಿ ಆಗಬೇಕು ಅಂತ ನಾವೆಲ್ಲ ಬಯಸ್ತಾ ಇದ್ದೀವಿ. ದೇವಿಯ ಆಶೀರ್ವಾದದಿಂದ ಹಾನಗಲ್ ನಗರದ ಮತ್ತು ಆ ದೇವಿಯ ತವರ್ಮನೆಯ ಎಲ್ಲ ಭಕ್ತರು ಎಲ್ಲರಿಗೂ ಒಂದು ಸುಖ, ನೆಮ್ಮದಿ, ಆರೋಗ್ಯ ನೀಡಿ ನಮಗೆಲ್ಲ ರೀತಿಯಿಂದನೂ ಎಲ್ಲ ಕಾಪಾಡುವಂಥ ದೇವಿ ನಮಗೆ ಆಶೀರ್ವದಿಸಲಿ ಮತ್ತು ಎಲ್ಲ ಕಾರ್ಯಗಳು ಸುಗಮ ಆಗಲಿ ಅಂತ ದೇವಿಯಲ್ಲಿ ಪ್ರಾರ್ಥಿಸಿಕೊಂಡು ನಾನು ಇವತ್ತು ನಮ್ಮ ಮುಗಿಸ್ತಾ ಇದ್ದೀನಿ. ಇವತ್ತು ಸಣ್ಣ ಕಾರ್ಯಕ್ರಮವನ್ನು ಸಹಿತ ನಮ್ಮ ಸಭಾಭವನದಲ್ಲಿ ಈಗ ಸಭೆ ಸೇರಿ ನಾವು ಮುಂದಿನ ಕಾರ್ಯಕ್ರಮ ಕೈಗೊಳ್ತೀವಿ. ಕಾಣ್ತಾರೆ.